ಭಾರತೀಯ ನಗರ ಅಂತಕ್ಕಂಥ ಒಂದು ಸ್ಥಳಕ್ಕೆ ಏನೋ ಬಂದೋಬಸ್ತ್ ನಿಮಿತ್ತ ಇಲ್ಲಿ ಆಗಮಿಸಿರ್ತೇವೆ. ನಾವು ವೀಕ್ಷಣೆ ಮಾಡ್ಬೋದು. ನೋಡಿ, ಇಲ್ಲಿ ಸುಮಾರು 100 ಗಣೇಶಗಳು ಆಗಮಿಸ್ತದೆ. ಒಂದಕ್ಕೊಂದು ವಿಭಿನ್ನವಾಗಿರ್ತದೆ. ಎಲ್ಲ ಗಣೇಶನ ದರ್ಶನವನ್ನ ಈ ವಿಡಿಯೋದಲ್ಲಿ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ಕಣ್ತುಂಬ್ಕೊಳ್ಳಿ. ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತದೆ ಗಣೇಶ. ನೋಡಿ, ಇದೊಂಥರ ವಿಭಿನ್ನವಾದಂತಹ ಗಣೇಶ, ಸರ್ಪ ಗಣೇಶ. ಇದು ಬೆಂಗಳೂರು ಭಾರತೀಯ ನಗರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನೋಡಿ, ಒಂದಾದ್ಮೇಲೆ ಒಂದು 100 ಗಣೇಶ ಆಗಮಿಸ್ತದೆ. ಎಲ್ಲ ಗಣೇಶನ ದರ್ಶನ ಪಡ್ಕೊಳ್ರಿ. ನೋಡಿ, ಇದೊಂಥರ ಗಣೇಶ ಡಿಫ್ರೆಂಟ್ ಆಗಿದ್ದಾನೆ. ಆದರೆ ಇದನ್ನೊಂದು ಸ್ವಲ್ಪ ಸೈಲೆಂಟಾಗಿ ಕರ್ಕೊಂಬತ್ತಾ ಇದ್ದಾರೆ. ಅದು ಭಾಳ ಖುಷಿ. ಅಂದರೆ ಒಬ್ಬೊಬ್ಬರು ಒಂಥರ ವಿಭಿನ್ನವಾಗಿ ಹಬ್ಬವನ್ನು ಆಚರಿಸ್ತಾರೆ. ನೋಡಿ, ಇದು ಹಲಸೂರು ಕೆರೆ ಅಂದ್ಬಿಟ್ಟು ತಾವು ವೀಕ್ಷಣೆ ಮಾಡಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬೆಂಗಳೂರಿನ ಭಾರತೀಯ ನಗರ ಏನಿದೆ, ಇದ್ರ ಪಕ್ಕದಲ್ಲಿ ಹಲಸೂರು ಕೆರೆ ಅಂತ ಇದೆ. ಸೊ ಇಲ್ಲಿ ಗಣೇಶನ ತಂದು ಬಿಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ. ಸೊ ನಾವು ಏನು ಈ ಒಂದು ಲಾವಣ್ಯ ಸರ್ಕಲ್ ಏನಿದೆ ಅದರಿಂದ ಇಲ್ಲಿ ಬಂದು ಈ ಕೆರೆಯ ಒಂದು ವೀಕ್ಷಣೆಯನ್ನು ಸೆರೆ ಹಿಡಿದಿರ್ತೀನಿ. ಈ ಒಂದು ಲಾವಣ್ಯ ಸರ್ಕಲ್ಲು ಪಕ್ಕದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ, ಚಂದ್ರಪ್ರಭಾ ಸ್ವಾಮಿ ಜೈನ್ ದೇವಸ್ಥಾನ ಅಂತ ಹಾಕಿದ್ದಾರೆ. ನೋಡಿ ಹೆಂಗಿದೆ ವೈಟ್ಗೆ. ಮತ್ತೆ ಲಾವಣ್ಯ ಸರ್ಕಲ್ಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲೊಂದು ದೇವಸ್ಥಾನ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೇವಸ್ಥಾನ. ನೋಡಿ ಮರ, ಒಬ್ಬ ಅದ್ಭುತವಾಗಿದೆ. ಇಲ್ಲೊಂದು ಅಪಾರ್ಟ್ಮೆಂಟ್ ಬೇರೆ ಇದೆ. ಇದೇ ಲಾವಣ್ಯ ಸರ್ಕಲ್. ನೋಡಿ, ಎಷ್ಟೊಂದು ವಿವಿಧ ರೀತಿಯ ಗಣೇಶನ ಮೂರ್ತಿಗಳನ್ನು ನಾವು ವೀಕ್ಷಣೆಯನ್ನು ಪಡಿಬಹುದು ಬಂಧುಗಳೇ. ಎಲ್ಲ ಒಟ್ಟೊಟ್ಟಿಗೆ ಎಷ್ಟೊಂದು ಒಂದೇ ಸಲ. ಬಾ
ಸೂಪರ್ ಗಣೇಶ, ಎಲ್ಲ ಕಡೆ ತಿರುಗ್ತದ ಗಣೇಶ. ಬೇಕೇ ಹೋಯ್ತದಲ್ಲಪ್ಪ. ಓಹೋ, ಬಾ ಬಾ ಬಾ, ಅದ್ಭುತ. ಇನ್ನೂ ಒಂದು 50ರಿಂದ 100 ಗಣಪತಿಗಳು ಆಗಮಿಸುವ ಸಾಧ್ಯತೆ ಇದೆ. ನಾನು ಸುಮಾರು ಕಾಯ್ತಾನೇ ಇದ್ದೀನಿ. ಟೈಮ್ ಆಯಿತು, 8 ಗಂಟೆ ಆಗಿದೆ. ಸೊ ಬಹುಶಃ ಇನ್ನೂ ಬರುತ್ತೆ, ಒಟ್ಟು ಕಾಯಬೇಕಾಗತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ.